ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ, ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ, 10ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಫ್ರೆಂಡ್ಸ್. ಇವತ್ತು ತುಂಬ ಕೆಲಸ ಇದೆ. ಮನೆ ಕ್ಲೀನ್ ಮಾಡಬೇಕು, ಮತ್ತು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಎಲ್ಲರೂ ಹೋಗಿ ಆ್ಯನಿವರ್ಸರಿಗೆ ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಮಾಡೋಣ ಅಂದ್ಕೊಂಡಿದ್ದೆ ತಿಂಡಿನ. ಈಗ ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಮಾಡ್ತಾಯಿದ್ದೀನಿ. ಎಲ್ಲರೂ ದೇವಸ್ಥಾನಕ್ಕೆ ಬಂದ್ವಿ. ಮನೆ ಹತ್ರನೇ ಯಲ್ಲಮ್ಮನ ಗುಡಿ ಇತ್ತು. ಎಲ್ಲರೂ ನಮ್ಮ ಯಜಮಾನ್ರು, ನಾನು ಮತ್ತು ನನ್ನ ಮಗ 3 ಜನನು ದೇವಸ್ಥಾನಕ್ಕೆ ಬಂದು ಹೋಗೋಣ ಅಂದ್ಬಿಟ್ಟು ಬಂದ್ವಿ. ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ಬಂದು ತಿಂಡಿ ತಿಂದ್ಕೊಂಡು ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ತಿಂಡಿ ತಿಂತಾಯಿದ್ದೀನಿ. ತಿಂಡಿ ತಿಂದಾದಮೇಲೆ ಅಡುಗೆಗೆ ಶುರು ಮಾಡಿಕೊಂಡೆ. ಕಬಾಬು ಮತ್ತು ಬಿರಿಯಾನಿ ಮತ್ತು ಚಿಕನ್ ಗೊಜ್ಜು ಎಲ್ಲ ಮಾಡಿಟ್ಬಿಡೋಣ ಅಂತಂದ್ಬಿಟ್ಟು ರೆಡಿ ಮಾಡಿದ್ದೀನಿ ಫ್ರೆಂಡ್. ಅಡುಗೆ ಎಲ್ಲ ಆಯಿತು. ಈಗ ಎಲ್ರಿಗೂ ಊಟಕ್ಕೆ ಕೊಡೋಣ ಅಂತಂದ್ಬಿಟ್ಟು ನಮ್ಮ ಯಜಮಾನ್ರಿಗೆ, ನಮ್ಮ ಭಾವನಿಗೆ, ಮಧ್ಯದಲ್ಲಿ ಕೂತಿದ್ದಾನಲ್ಲ ನನ್ನ ಮಗ, ಅವನಿಗೂ ಊಟಕ್ಕೆ ಕೊಡೋಣ ಅಂದ್ಬಿಟ್ಟು ಕೊಟ್ಬಿಟ್ಟು, ಅವ್ನು ಸರಿಯಾಗಿ ತಿಂದಿಲ್ಲ ಅಂತಂದ್ಬಿಟ್ಟು ನಾನು ಇನ್ನೊಂದು ಸರಿ ಅವನಿಗೆ ಊಟ ಬಡಿಸ್ಕೊಂಡು ತಿನ್ನಿಸ್ದೆ. ಎಲ್ಲರದು ಊಟ ಆಯಿತು. ಎಲ್ಲರೂ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಹೊರಗಡೆ ಮಳೆ ಬರ್ತಾಯಿದೆ, ಜೋರಾಗಿ ಮಳೆ ಬರ್ತಾಯಿದೆ. ಅದರಿಂದ ಎಲ್ಲರೂ ಒಳಗಡೆನೇ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ, ಎಲ್ಲರೂ ಹರಟೆ ಹೊಡ್ಕೊಂಡು. ಮಳೆ ನಿಲ್ತು. ಮಳೆ ನಿಂತ ಮೇಲೆ ಮನೆಗೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾಯಿದ್ದಾರೆ ನೋಡಿ. ಕೆಳಗಡೆ ಎಲ್ಲರೂ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಹೋಗ್ತಾಯಿದ್ದಾರೆ. ಹಿಂದಗಡೆ ನಮ್ಮ ಭಾವ ಗಾಡೀಲಿ ಹೋಗ್ತಾಯಿದ್ದಾರೆ ನೋಡಿ. ನಮ್ಮ ಮನೆಯವರು ಕರ್ಕೊಂಡು ಹೋಗ್ತಾಯಿದ್ದಾರೆ ನಮ್ಮ ಭಾವನ್ನ ಮನೆಗೆ ಬಿಟ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ರು. ಅವ್ರು ಹೋದ್ರು ಅಂತಂದ್ಬಿಟ್ಟು ನನ್ನ ಮಗ ತುಂಬ ಜೋರಾಗಿ ಅಳ್ತಾ ಇದ್ದಾನೆ. ಇದಿಷ್ಟು ನಮ್ಮ 10ನೇ ವೆಡ್ಡಿಂಗ್ ಆ್ಯನಿವರ್ಸರಿ ಆಯಿತು. ಇನ್ನು ಮುಂದೆ ನಮ್ಮ ಅಕ್ಕನ ವೆಡ್ಡಿಂಗ್ ಆ್ಯನಿವರ್ಸರಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೆ.
ಮೇ 19ರಲ್ಲಿ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಆಯಿತು. ಇವಾಗ ಅದೊಂದು ದಿನ ಬಿಟ್ಟು ನಮ್ಮ ಅಕ್ಕ ಭಾವಂದು ಮೇ 21ಕ್ಕೆ ನಮ್ಮ ಅಕ್ಕ ಭಾವಂದು ವೆಡ್ಡಿಂಗ್ ಆ್ಯನಿವರ್ಸರಿ ಐತೆ. ಅವರು ಅದನ್ನು ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿಕೊಂಡ್ರು ಫ್ರೆಂಡ್ಸ್. ಕೇಕೆಲ್ಲ ಕಟ್ ಮಾಡಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿಕೊಂಡ್ರು. ಅದಾದ ನಂತರ ಇನ್ನು ಸ್ವಲ್ಪ ಹೊತ್ತಾದಮೇಲೆ ನಮ್ಮ ಭಾವನ ಫ್ರೆಂಡ್ಸ್ ಎಲ್ಲ ಬಂದು ಮನೆಗೆ ಬಂದು ಕೇಕೆಲ್ಲ ಕಟ್ ಮಾಡಿಸ್ಬಿಟ್ಟು ಹೋದರು ಅವರೆಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋನೇ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕು, ಕಮೆಂಟು, ಶೇರ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಾನು ಇಲ್ಲಿಗೆ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.